ಇರಾನ್ನಲ್ಲಿ ಆಪರೇಷನ್ ಮೊಸಾದ್, ನೂರಾರು ಜನರಿಗೆ ಸಾಮೂಹಿಕ ಗಲ್ಲು, ಊರೂರಲ್ಲೂ ಮೊಸಾದ್ ಜಾಲ. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮುಗಿದು ಎರಡೂ ದೇಶಗಳು ಆಯುಧಗಳನ್ನು ಕೆಳಗಿಟ್ಟ ನಂತರ ಈಗ ಭಾರಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದು ಕಡೆ ಗಾಜಾದಲ್ಲಿ ಸಿಕ್ಕ ಕಡೆ ಇಸ್ರೇಲ್ ಸ್ಫೋಟಕಗಳ ಮಳೆಯನ್ನು ಸುರಿತಾ ಇದ್ರೆ ಗಾಜಾದಲ್ಲಿ, ಇನ್ನೊಂದು ಕಡೆ ಇರಾನ್ ತನ್ನ ದೇಶದ ಒಳಗೆ ದೊಡ್ಡ ಆಪರೇಷನ್ ಲಾಂಚ್ ಮಾಡಿದೆ. ಇಸ್ರೇಲ್ ಗೂಢಚರ ಸಂಸ್ಥೆಯೊಂದಿಗೆ ನಂಟು ಹೊಂದಿದ್ದಾರೆ ಅಂತ ನೂರಾರು ಜನರನ್ನ ಹಿಡಿದು ಜೈಲಿಗೆ ಹಾಕ್ತಾ ಇದೆ, ಅವ್ರನ್ನ ನೇತು ಹಾಕ್ತಾ ಇದೆ, ಸಾಮೂಹಿಕವಾಗಿ ಮರಣದಂಡನೆಯನ್ನ ಒಳಪಡಿಸ್ತಾ ಇದ್ದಾರೆ. ದೇಶದ್ರೋಹ, ಇಸ್ಲಾಮಿಕ್ ವಿರೋಧಿ ಹೆಸರಲ್ಲಿ ಇರಾನ್ನಲ್ಲಿ ಕಗ್ಗೊಲೆಗಳ ಸರಣಿ ಶುರುವಾಗಿದೆ. ಕನಿಷ್ಠ 700 ಜನರನ್ನ ಗಲ್ಲಿಗೆ ಹಾಕಕ್ಕೆ ಹೊರಟಿದ್ದಾರೆ. ಇರಾನ್ ಒಳಗೆ ಮತ್ತು ಹೊರಗೆ ತೀವ್ರ ಕಳವಳ ಸೃಷ್ಟಿಯಾಗ್ತಾ ಇದೆ. ಹಾಗಿದ್ರೆ ಇರಾನ್ನಲ್ಲಿ ನಿಜಕ್ಕೂ ನಡೀತಾ ಇರೋದೇನು? ಇಸ್ರೇಲ್ ಮೇಲಿನ ಸೇಡು ಖಾಮೆನಿ ಆಡಳಿತದ ಕೈಯಿಂದ ಏನ್ ಮಾಡಿಸ್ತಾ ಇದೆ? ತನ್ನ ಜನರನ್ನೇ ಹುಡುಕಿ ಇರಾನ್ ಈ ರೀತಿ ಹೊಸಕೆ ಹಾಕ್ತಿರೋದು ಯಾಕೆ? ಅಷ್ಟಕ್ಕೂ ಇಸ್ರೇಲ್ನ ಸ್ಪೈಗಳು ಅಂದ್ರೆ ಇರಾನ್ಗೆ ಅಷ್ಟೊಂದು ಆತಂಕ ಮತ್ತು ಅವ್ರ ಬಗ್ಗೆ ಇಷ್ಟೊಂದು ಭಯದಿಂದ ವರ್ತಿಸೋಕೆ ಏನ್ ಕಾರಣ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇಸ್ರೇಲ್ ಪರ ಕೆಲಸ, 700 ಜನರಿಗೆ ಗಲ್ಲು. ಸ್ನೇಹಿತರೆ, ಇತ್ತೀಚೆಗೆ ನಡೆದ ಇಸ್ರೇಲ್ ಇರಾನ್ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತೇ ಇದೆ. 12 ದಿನ ನಡೆದು 13ನೇ ದಿನಕ್ಕೆ ಕೊನೆಯಾದ ಈ ಯುದ್ಧ ಮತ್ತೊಂದು ಗಲ್ಫ್ ವಾರ್ ಆಗುತ್ತಾ ಅನ್ನೋ ಭೀತಿ ಉಂಟು ಮಾಡಿತ್ತು. ಇಡೀ ಜಗತ್ತು ಅದನ್ನು ಆತಂಕದ ಕಣ್ಣುಗಳಿಂದ ನೋಡ್ತಾ ಇತ್ತು. ಆದರೆ ಈ ದಾಳಿ ಪ್ರತಿದಾಳಿಗಳ ನಡುವೆ ಇರಾನ್ ತನ್ನ ದೇಶದ ಒಳಗೆ ಆಪರೇಷನ್ ಮೊಸಾದ್ ಮಾಡಿರೋದು ಬೆಳಕಿಗೆ ಬಂದಿದೆ. ಜಸ್ಟ್ 12 ದಿನಗಳಲ್ಲಿ 700ಕ್ಕೂ ಅಧಿಕ ಜನರನ್ನ ಇಸ್ರೇಲ್ ಪರವಾಗಿ ಕೆಲಸ ಮಾಡಿರುವ ಆರೋಪದಲ್ಲಿ ಹೊತ್ಕೊಂಡು ಹೋಗಿದೆ. ಇರಾನ್ ಮೀಡಿಯಾ ಪ್ರಕಾರ ಇರಾನ್ನಲ್ಲಿರೋ 30 ಪ್ರಾಂತ್ಯಗಳ ಪೈಕಿ 27 ಪ್ರಾಂತ್ಯಗಳಲ್ಲಿ ಇಸ್ರೇಲಿ ಗೂಢಚಾರರನ್ನ ಹಿಡಿಯಲಾಗಿದೆ. ಇವರು ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಮಿಲಿಟರಿ ಮತ್ತು ರಾಜಕೀಯ ನಾಯಕರ ಬಗ್ಗೆ, ಸೂಕ್ಷ್ಮ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಇಸ್ರೇಲ್ಗೆ ಕೊಡ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ. ಈ ರೀತಿ ಅರೆಸ್ಟ್ ಮಾಡೋ ಹೊಣೆಯನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಬಸೀಜ್ ಪ್ಯಾರಾ ಮಿಲಿಟರಿ ಪಡೆಗೆ ಕೊಡಲಾಗಿತ್ತು. ಇವರೆಲ್ಲ ಸಿಕ್ಕ ಕಡೆ ನುಗ್ಗಿ ಜನರನ್ನ ಹೊತ್ಕೊಂಡು ಹೋಗಿದ್ದಾರೆ ಅಂತ ಮಾನವ ಹಕ್ಕುಗಳ ಸಂಸ್ಥೆಗಳು ಹೇಳಿವೆ. ಆನ್ಲೈನ್ ಕಾಂಟೆಂಟ್, ಪರ್ಸನಲ್ ಮೆಸೇಜ್ಗಳನ್ನು ನೋಡಿ ಮತ್ತು ಎಲ್ಲೆಲ್ಲಿ ಇಸ್ರೇಲ್ ಹೆಚ್ಚಿನ ಕಾರ್ಯಾಚರಣೆ ಮಾಡಿದೆ ಅಂತ ಲೆಕ್ಕ ಹಾಕಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಆಲ್ರೆಡಿ ಒಂದೇ ಸಲ 3 ಸಾಮೂಹಿಕವಾಗಿ ಗಲ್ಲಿಗೂ ಹಾಕಲಾಗಿದ್ದು, ಈಗ 700 ಜನರಿಗೂ ಅದೇ ಶಿಕ್ಷೆಯಾಗೋ ಭೀತಿ ಎದುರಾಗ್ತಾ ಇದೆ. ಯಾಕಂದರೆ 2024 ಒಂದೇ ವರ್ಷದಲ್ಲಿ ಇರಾನ್ 901 ಜನರನ್ನ ಗಲ್ಲಿಗೆ ಹಾಕಿತ್ತು. ಸುಮ್ಮನೆ ಊಹಾಪೋಹ ಅಲ್ಲ ಇದು. ಇರಾನ್ಗೆ ಆ ರೀತಿ ಹಿಸ್ಟ್ರಿ ಇದೆ. ಇನ್ನೊಂದ್ಸಲ ಹೇಳ್ತೀವಿ, 2024 ಒಂದೇ ವರ್ಷದಲ್ಲಿ ಇರಾನ್ 901 ಜನರನ್ನ ಕೋಳಿ ಮುಗಿಸ್ದಂಗೆ ಗಲ್ಲಿಗೆ ಹಾಕಿ ಮುಗಿಸಿದ್ರು. ಅದರಲ್ಲೂ ಕಳೆದ ಡಿಸೆಂಬರ್ ಕೊನೆಯ ವಾರದಲ್ಲಿ 40 ಜನರನ್ನ ಇದೇ ರೀತಿ ಶಿಕ್ಷೆಗೆ ಮುಗಿಸಲಾಗಿತ್ತು. ಈ ಬಾರಿ ಜಸ್ಟ್ 12 ದಿನದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡಲಾಗಿದ್ದು, ದಿನವೂ 16 ಜನರನ್ನ ಬಂಧಿಸಿ ಹೊತ್ಕೊಂಡು ಹೋಗ್ತಾನೆ ಇದ್ದಾರೆ. ಜೂನ್ 25 ಅಂದರೆ ಕದನ ವಿರಾಮ ಆದಮೇಲೂ ಕೂಡ ಸುಮಾರು 26 ಜನರನ್ನ ಬಂಧಿಸಲಾಗಿದೆ. ಹೀಗಾಗಿ ಇವರಿಗೂ ಅದೇ ಶಿಕ್ಷೆಯಾಗೋ ಆತಂಕ ಈಗ ಮನೆ ಮಾಡಿದೆ. ಮಾನವ ಹಕ್ಕು ಸಂಸ್ಥೆಗಳು ಆಘಾತ ವ್ಯಕ್ತಪಡಿಸ್ತಾ ಇವೆ. ಆದರೆ ಇರಾನ್ ಇಷ್ಟೊಂದು ರೊಚ್ಚಿಗೇಳೋಕೆ ಕಾರಣ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ರೀಸೆಂಟ್ ಈ ಫೈಟ್ನಲ್ಲಿ ಇರಾನ್ ಫೇಸ್ ಮಾಡಿದ ಹಿನ್ನಡೆ ಕಾರಣ. ಇಸ್ರೇಲ್ ವಿರುದ್ಧ ಹಿನ್ನಡೆ, ಒಳಗೊಳಗೆ ಕುದಿತಾ ಇರೋ ಇರಾನ್. ಸ್ನೇಹಿತರೆ, ಹಾಗೆ ನೋಡಿದ್ರೆ ಕಳೆದ 1 ವರ್ಷದಿಂದಲೇ ಇರಾನ್ ಈ ರೀತಿ ಆಪರೇಷನ್ ತೀವ್ರ ಮಾಡಿತ್ತು. 2024 ಜುಲೈನಲ್ಲಿ ಹಮಾಸ್ ಚೀಫ್ ಇಸ್ಮಾಯಿಲ್ ಹನಿಯನನ್ನು ಇರಾನ್ನ ಒಳಗೆ ಹತ್ಯೆ ಮಾಡಿದ ನಂತರ ಇರಾನ್ ಎಚ್ಚೆತ್ತುಕೊಂಡಿತ್ತು. ಇರಾನ್ ಒಳಗಡೆ ಮೊಸಾದ್ ಹರಡಿರೋ ಜಾಲವನ್ನು ಹುಡುಕಿ ಬಿಸಾಕೋಕೆ ಪ್ರಯತ್ನ ಪಡ್ತಾ ಇತ್ತು. ಆದರೆ ಆ ಗಾಯ ವಾಸಿಯಾಗೋ ಮೊದಲೇ ಇಸ್ರೇಲ್ ಮತ್ತೊಂದು ಹೊಡೆತ ಕೊಟ್ಟಿದೆ. ಇದರಿಂದ ಇರಾನ್ಗೆ ತನ್ನ ಒಳಗೆ ತನಗೆ ರಕ್ಷಣೆ ಇಲ್ಲ, ಇರಾನ್ ದೇಶದ ಒಳಗೇನೆ ಅಲ್ಲಿನ ಟಾಪ್ ಲೀಡರ್ಗಳಿಗೆ ರಕ್ಷಣೆ ಇಲ್ಲ ಅಂದರೆ ಏನರ್ಥ ಅಂತ ಹೇಳಿ ಕುದ್ದು ಹೋಗಿದೆ. ಯಾಕಂದರೆ ಜೂನ್ 12ನೇ ತಾರೀಕು ಯುದ್ಧ ಶುರು ಮಾಡಿದ ಇಸ್ರೇಲ್ ಮೊದಲ ರಾತ್ರಿನೇ ಟಾಪ್ ಲೀಡರ್ಶಿಪ್ಪನ್ನು ಹತ್ಯೆ ಮಾಡಿತ್ತು. ಖಾಮೆನಿ ಹೊರತುಪಡಿಸಿ ಎಲ್ಲರನ್ನೂ ಒಂದೇ ಏಟಿಗೆ ಫಿನಿಶ್ ಮಾಡಿತ್ತು. ಒಂದೇ ರಾತ್ರಿ ಬೆಳಗಾಗೋದ್ರೊಳಗಡೆ ದೊಡ್ಡ ದಾಳಿಯಾಗಿ ಇರಾನ್ ಸೇನೆಗೆ ಮುಖ್ಯಸ್ಥ ಮೊಹಮ್ಮದ್ ಬಗೇರಿ ಗಾನ್, IRGC ಚೀಫ್ ಮೊಹಮ್ಮದ್ ಸಲಾಮಿ ಗಾನ್, ಟಾಪ್ ಅಣುವಿಜ್ಞಾನಿಗಳು ಗಾನ್, ಖಾಮೆನಿಯ ಆಪ್ತರು, ಇರಾನ್ ಆಡಳಿತದ ಪ್ರಮುಖರು ಒನ್ ನೈಟ್ನಲ್ಲಿ ಮೊಸಾದ್ ಮುಗಿಸಿತ್ತು. ಅಲ್ಲದೆ ಇರಾನಿನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣ ನಾಶ ಮಾಡಲಾಗಿತ್ತು. ಯಾವ ಮಟ್ಟಿಗಂದರೆ ಇರಾನ್ ಪ್ರತಿರೋಧವನ್ನೇ ತೋರೋಕ್ಕಾಗಲಿಲ್ಲ. ಇರಾನ್ ವಾಯುಪಡೆ ಟೇಕ್ ಆಫ್ ಆಗಲಿಕ್ಕೆ ಆಗಲಿಲ್ಲ. ಇಡೀ ಕದರದಲ್ಲಿ ಬರೀ ಮಿಸೈಲಿಗೆ ಲಿಮಿಟ್ ಆಗಬೇಕಾಯ್ತು ಅವರು. S-300 ಅಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಇಸ್ರೇಲ್ ಹೊಡೆದಾಕ್ಬಿಟ್ಟಿತ್ತು. ಅದರ ಪರಿಣಾಮ ಇರಾನ್ನಾದ್ಯಂತ ಇಸ್ರೇಲ್ ಏರ್ಫೋರ್ಸ್ ಹಾರ್ತಾ ಇದ್ರೆ ಇರಾನ್ ಏರ್ಫೋರ್ಸ್ ಟೇಕ್ ಆಫ್ ಕೂಡ ಮಾಡೋಕ್ಕಾಗಲಿಲ್ಲ. ಜೊತೆಗೆ ತೆಹರಾನ್ ಪಕ್ಕದಲ್ಲೇ ಪ್ರತ್ಯೇಕ ಡ್ರೋನ್ ಬೇಸ್ ನಿರ್ಮಾಣ ಮಾಡಿ ಇರಾನ್ಗೆ ಒಳಗಿನಿಂದಲೇ ಪೆಟ್ಟು ಕೊಟ್ಟಿತ್ತು ಮೊಸಾದ್. ಎಲ್ಲಾದರೂ ಉಂಟಾ? ಈಗ ಭಾರತದ ರಾಜಧಾನಿ ದಿಲ್ಲಿಯಲ್ಲಿ ಪಾಕಿಸ್ತಾನದವರು ಒಂದು ದೊಡ್ಡ ಡ್ರೋನ್ ಬೇಸ್ ಮಾಡೋಕ್ಕೆ ಸಾಧ್ಯ ಆದರೆ ಹೆಂಗಿರುತ್ತೆ? ಎಂಥ ಅಪಮಾನ! ಬಿಡಿಯೋದು ಕನಸಲು ಸಾಧ್ಯ ಇಲ್ಲ, ನಾವು ಅಷ್ಟು ಮಲಗಿರೋದಿಲ್ಲ. ಬಟ್ ಇರಾನ್ನಲ್ಲಿ ಅದಾಗಿತ್ತು.
ರಾತ್ರಿ ಅಷ್ಟೊಂದು ಟಾರ್ಗೆಟ್ಗಳನ್ನು ಹೊಡೆಯೋಕ್ಕೆ ಸಾಧ್ಯ ಆಗಿದ್ದು, ಪ್ರಮುಖರನ್ನೆಲ್ಲ ಹೊಡೆಯೋಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ, ಆ ಪ್ರಮುಖರ ಲೊಕೇಶನ್ಸ್ ಮತ್ತು ಎಲ್ಲಿ ಎಕ್ಸಾಕ್ಟ್ಲಿ ಯಾವ ರೂಮಲ್ಲಿ ಮಲಗಿದ್ರು ಅನ್ನೋ ಡೇಟಾ ಇತ್ತು ಮೊಸಾದ್ ಹತ್ರ. ರಾಜಧಾನಿ ತೆಹರಾನ್ನಲ್ಲೇ ಡ್ರೋನ್ ಬೇಸ್ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು. ಅಲ್ಲಿಂದ ಸ್ಫೋಟಕ ಹೊತ್ತ ಡ್ರೋನ್ಗಳನ್ನು ಕಳಿಸಿ ಮುಗಿಸಿದ್ರು ಇಸ್ರೇಲ್ನವರು. ಅಂದರೆ ದೊಡ್ಡ ಶತ್ರು ಇರಾನ್ನ ರಾಜಧಾನಿಗೆ ಒಳಗೆ ಹೋಗೋದಲ್ಲದೆ ಅಲ್ಲಿ ಡ್ರೋನ್ ಬೇಸ್ ನಿರ್ಮಾಣ ಮಾಡ್ಕೊಂಡಿದ್ರು ಮೊಸಾದ್ನವರು. ಸೊ ಇದನ್ನು ಇರಾನ್ ಕೂಡ ಒಪ್ಕೊಂಡಿದೆ. ನಾವು ತೆಹರಾನ್ ಸಮೀಪದಲ್ಲಿ ಇಸ್ರೇಲ್ನ ಡ್ರೋನ್ ಬೇಸನ್ನು ಸೀಸ್ ಮಾಡಿದ್ದೀವಿ, ಎಲ್ಲ ಉಪಕರಣಗಳನ್ನು ಸೀಸ್ ಮಾಡಿದ್ದೀವಿ ಅಂತ ಈ 12 ದಿನಗಳ ಕದನ ಟೈಮ್ನಲ್ಲಿ ಇರಾನೇ ಹೇಳಿತ್ತು. ಸೊ ಇದು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಇರಾನ್ ಆಡಳಿತ ತಲೆ ಕೆಡಿಸ್ಕೊಂಡಿದೆ. ಯಾಕಂದರೆ ಕೇವಲ ಪ್ರಮುಖ ತಲೆಗಳನ್ನು ಮಾತ್ರ ಈ ರೀತಿ ಒಳಗಿಂದನೇ ಹೊಡೆದಿರೋದಲ್ಲ ಇಸ್ರೇಲ್. ಅಷ್ಟು ಮಾತ್ರವಲ್ಲದೆ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಅಣು ಕೇಂದ್ರಗಳು, ರನ್ವೇಗಳು, ಹ್ಯಾಂಗರ್ನಲ್ಲಿ ನಿಲ್ಲಿಸಿದ ಫೈಟರ್ ಜೆಟ್ಗಳು ಎಲ್ಲದಕ್ಕೂ ಸ್ಫೋಟಕ ಹಾಕಿತ್ತು ಇಸ್ರೇಲ್. ಒಂದು ಹಂತದಲ್ಲಿ ಕ್ಷಿಪಣಿ ಮತ್ತು ಡ್ರೋನ್ ಬಿಟ್ಟರೆ ಬೇರೇನೂ ಹಾರಿಸ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇರಾನ್ ತಲುಪಿಟ್ಟಿತ್ತು. ಹೀಗಾಗಿ ಮುಂದೆ ಇರಾನ್ನಲ್ಲಿ ಇಸ್ರೇಲ್ ಪರ ಕೆಲಸ ಮಾಡದಂತೆ ಮಾಡೋಕೆ, ಆದಷ್ಟು ಇಸ್ರೇಲ್ನ ಕನೆಕ್ಷನ್ಗಳನ್ನು, ಇಂಟರ್ನಲ್ ಕನೆಕ್ಷನ್ಗಳನ್ನು ಕಟ್ ಮಾಡೋಕೆ ಇರಾನ್ ಮೊಸಾದ್ನ ಬೇರನ್ನೇ ಕಿತ್ತು ಹಾಕೋಕೆ ಈಗ ಮ್ಯಾಸಿವ್ ಕಾರ್ಯಾಚರಣೆ ಲಾಂಚ್ ಮಾಡಿದೆ. ಅದರಲ್ಲೂ ಕುರ್ದ್ಗಳ ವಿಚಾರದಲ್ಲಿ ಇರಾನ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಗ್ರೆಸಿವ್ ಆಗಿದೆ. ಮೊನ್ನೆ 3 ಮರಣದಂಡನೆಗೆ ಗುರಿ ಮಾಡಿದ್ದು ಇದೇ ಕುರ್ದ್ ಜನಾಂಗಕ್ಕೆ ಸೇರಿದವರು. ಸ್ನೇಹಿತರೆ, ಈ ಕುರ್ದ್ಗಳ ಬಗ್ಗೆ ನಿಮಗೆ ಮುಂಚೆ ಕೂಡ ಹೇಳಿದ್ವಿ. ಮಿಡಲ್ ಈಸ್ಟ್ ನಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡ್ತಿರೋ ಜನ ಇರಾನ್ ಒಳಗೂ ಇದ್ದಾರೆ. 1 ಕೋಟಿ ಜನಸಂಖ್ಯೆ ಇದೆ ಇವ್ರದ್ದು. ಅಂದ್ರೆ ಇರಾನ್ನ 10% ಜನ ಇವರು. ಆದರೆ ಇರಾನ್ನ ಖಾಮಿನೈ ಸರ್ಕಾರ ಇವ್ರನ್ನ ಪರ್ಷಿಯನ್ನರು ಅಂತ ಪರಿಗಣಿಸೋದೇ ಇಲ್ಲ. ಸೊ ಈ ಅಸಮಾಧಾನವನ್ನು ಬಳಸ್ಕೊಂಡು ಇಸ್ರೇಲ್ ಇರಾನ್ ಒಳಗೆ ಇವ್ರನ್ನ ಇರಾನ್ ವಿರುದ್ಧ ಗೂಢಚರ್ಯ ಮಾಡೋಕ್ಕೆ ಬಳಸ್ತಾ ಇದೆ. ಬೇಸಿಕಲಿ ಕುರ್ದ್ಗಳು ಹೋರಾಟದ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಪ್ರಾಕ್ಸಿಗಳಾಗಿ ಕೆಲಸ ಮಾಡ್ತಾರೆ. ಹಾಗಂತ ಎಲ್ಲರೂ ಇರಾನ್ ವಿರುದ್ಧ ಇದ್ದಾರೆ ಅಂತಲ್ಲ. ಇಲ್ಲೂ ಸಾಕಷ್ಟು ಕುರ್ದ್ಗಳು ತಮ್ಮನ್ನು ತಾವು ಗ್ರೇಟ್ ಇರಾನಿಯನ್ಸ್ ಅಂತ ಕೂಡ ಕರ್ಕೊಳ್ತಾರೆ. ಆದರೂ ದೊಡ್ಡ ಸಮುದಾಯ ಪ್ರತ್ಯೇಕತೆಯ ಮೈಂಡ್ಸೆಟ್ ಹೊಂದಿದೆ. ಇವರು ಇರಾನ್ನಾದ್ಯಂತ ಇದ್ದಾರೆ. ಈಸಿಯಾಗಿ ಪರ್ಷಿಯನ್ ಭಾಷೆ ಮಾತನಾಡೋ ಈ ಕುರ್ದ್ಗಳು ಮೂಲ ಇರಾನಿನವರಿಗಿಂತ ಭಿನ್ನರಾಗೂ ಇಲ್ಲ. ಜೊತೆಗೆ ಧಾರ್ಮಿಕವಾಗಿ ಹೆಚ್ಚಿನವರು ಶಿಯಾನೇ ಫಾಲೋ ಮಾಡ್ತಾರೆ. ಸೊ ಇವ್ರನ್ನೇ ಇಸ್ರೇಲ್ ತನ್ನ ಶತ್ರು ಇರಾನ್ ವಿರುದ್ಧ ಯೂಸ್ ಮಾಡ್ತಾ ಇದೆ ಜಾಸ್ತಿ. ಇಲ್ಲಿ ಇಸ್ರೇಲ್ ಯಾವ ಮಟ್ಟಿಗೆ ಜಾಲವನ್ನ ಹೊಂದಿದೆ ಅಂದರೆ, ಇರಾನ್ನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಈಗ ಮೊಸಾದ್ನ ಗೂಢಚರರು ಸಿಗ್ತಾರೆ. ಜಗತ್ತಲ್ಲಿ ಯಾವುದಾದ್ರೂ ದೇಶದಲ್ಲಿ ಮೊಸಾದ್ ಅತ್ಯಂತ ಹೆಚ್ಚು ಆಕ್ಟಿವ್ ಆಗಿದೆ, ಆಪರೇಟ್ ಆಗ್ತಾ ಇದೆ ಅಂದರೆ ಆ ವಿಚಾರಕ್ಕೆ ಬಂದಾಗ ಇರಾನ್ ಒಳಗಡೆ ಹೈಯೆಸ್ಟ್. ನಿಮಗೆ ಗೊತ್ತಿರ್ಬೋದು, ಕಳೆದ ವರ್ಷ ಇರಾನ್ನ ಮಾಜಿ ಅಧ್ಯಕ್ಷ ಮಹಮ್ಮದ್ ಅಹಮದಿನೇಜಾದ್ ಒಂದು ಬೆಚ್ಚಿ ಬೀಳಿಸೋ ಹೇಳಿಕೆ ಕೊಟ್ಟಿದ್ರು. ತುಂಬ ಪಾಪ್ಯುಲರ್ ಇವರು, ಸುಮ್ಮನೆ ಯಾರೋ ರೋಡ್ ಸೈಡ್ ಟಾಕ್ ಅಲ್ಲ ಇದು. ಮಲ್ಟಿ ಟೈಮ್ ಪ್ರೆಸಿಡೆಂಟ್ ಇವರು ಇರಾನ್ದು, ತುಂಬ ಪಾಪ್ಯುಲರ್ ಇದ್ದರು. ಇವರೇನು ಹೇಳಿದರು ಅಂದರೆ, ನಾವು ಇರಾನ್ನ ಭದ್ರತೆ ಬಗ್ಗೆ ಮಾತನಾಡ್ತೀವಿ, ಆದರೆ ಇರಾನ್ನ ಇಂಟೆಲಿಜೆನ್ಸ್ ವಿಂಗ್ನ ಹೆಡ್ಡೇ ಒಬ್ಬ ಮೊಸಾದ್ ಏಜೆಂಟ್ ಆಗಿಬಿಟ್ಟಿದ್ದಾನೆ. ಇವತ್ತಿಗೂ ಇರಾನ್ನ ಇಂಟೆಲಿಜೆನ್ಸ್ ಟೀಮ್ನಲ್ಲಿ ಕನಿಷ್ಠ 20 ಮೊಸಾದ್ ಏಜೆಂಟ್ಸ್ ಇದ್ದಾರೆ ಅಂಥೇಳಿ ಇಡೀ ಇರಾನೇ ಶೇಕ್ ಆಗೋ ಹೇಳಿಕೆಯನ್ನು ಕೊಟ್ಟಿದ್ರು. 8 ವರ್ಷ 2005ರಿಂದ 2013 ತನಕ ಇರಾನನ್ನು ಅಧ್ಯಕ್ಷರಾಗಿ ರೂಲ್ ಮಾಡಿದಂಥ ಮನುಷ್ಯ, ತುಂಬ ಫೇಮಸ್ ಫೇಸ್ ಅವರೇ ಹೇಳಿದರು. ಈಗಲೂ ಇರಾನ್ನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಉನ್ನತ ಸ್ಥಾನದಲ್ಲಿದ್ದಾರೆ. ಇವರೇ ಇಂಥ ಹೇಳಿಕೆ ಕೊಟ್ಟಿದ್ದು ಇರಾನ್ನ ಒಳಗೆ ಮೊಸಾದ್ ಜಾಲ ಯಾವ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದರ ಚರ್ಚೆ ಹುಟ್ಟಾಕಿತ್ತು. ಅಷ್ಟೇ ಅಲ್ಲ, ಕಳೆದ 10-15 ವರ್ಷಗಳಿಂದ ಇರಾನ್ನ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಮೊಸಾದ್ನ ಪ್ರವೇಶ ಆಗಿದೆ ಅಂತ ಖುದ್ದು ಇರಾನ್ ನಾಯಕರೇ ಒಪ್ಕೊಳ್ತಾರೆ. ಇರಾನ್ ಅಣ್ವಸ್ತ್ರ ಪಡೆಯೋಕೆ ಸೀರಿಯಸ್ ಆಗಿ ವರ್ಕ್ ಮಾಡಿದ್ಮೇಲೆ ಇಸ್ರೇಲ್ ತನ್ನ ಪ್ರೈಮರಿ ಟಾರ್ಗೆಟ್ ಆಗಿ ಇರಾನನ್ನು ನೋಡ್ತಾ ಇದೆ. ಬಹುತೇಕ ಎಲ್ಲ ಅಧಿಕಾರಿಗಳ ಪಕ್ಕದಲ್ಲೂ ಮೊಸಾದ್ ಏಜೆಂಟ್ಸ್ ಇದ್ದಾರೆ. ಗೊತ್ತೇ ಆಗಲ್ಲ ನಮ್ಮವ್ರು ಯಾರು, ಹೊರಗಿನವ್ರು ಯಾರು, ಬೇರೆಯವ್ರಿಗೆ ಕೆಲಸ ಮಾಡ್ತಿರೋರು ಯಾರು ಗೊತ್ತೇ ಆಗಲ್ಲ ಇರಾನ್ನವ್ರಿಗೆ. ಆ ರೀತಿ ಇರಾನ್ನ ಜನರನ್ನೇ ಆ ರೀತಿ ಸೇರಿಸ್ಕೊಂಡ್ಬಿಟ್ಟಿದೆ. 2020ರಲ್ಲಿ ಇರಾನ್ನ ಮಾಜಿ ಇಂಟೆಲಿಜೆನ್ಸ್ ಮಿನಿಸ್ಟರ್ ಆಗಿದ್ದ ಅಲಿ ಯೋನೆಸಿ ಮೊಸಾದ್ ನಮ್ಮ ಕಿವಿಗಿಂತಲೂ ನಮ್ಮ ಹತ್ತಿರದಲ್ಲಿದೆ ಅಂತ ಹೇಳಿದರು. ಹಾಗೆ ನೋಡಿದ್ರೆ ಅದು ನಿಜ ಕೂಡ ಹೌದು, ಸಾಕ್ಷ್ಯಗಳಿದೆ ಅದಕ್ಕೆ. ಮೊಹಸಿನ್ ಫಕ್ರಿಜಾದೆ ಅನ್ನೋ ಇರಾನ್ನ ಟಾಪ್ ನ್ಯೂಕ್ಲಿಯರ್ ಸೈಂಟಿಸ್ಟನ್ನು ಹತ್ಯೆ ಮಾಡಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಯಾಕಂದರೆ ಆತ ಇರಾನ್ ಅಣು ಕಾರ್ಯಕ್ರಮದ ಪಿತಾಮಹ. ಅವರ ಅಕ್ಕಪಕ್ಕದಲ್ಲೇ ಸೇರಿಕೊಂಡು ಅವರ ಪ್ರಯಾಣ, ಅವರ ಕಾರು, ಅವರ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ರೋಡ್ ಸೈಡ್ನಲ್ಲಿ ಹತ್ಯೆ ಮಾಡಿತ್ತು. ಆಟೋಮೆಟಿಕ್ ಸ್ಫೋಟಕಗಳನ್ನು ಬಳಸಿ ಕಾರ್ನಲ್ಲಿ ರೋಬೋಟಿಕ್ ಗನ್ಗಳನ್ನು ಇಟ್ಟು ಈ ದಾಳಿಯನ್ನು ಮಾಡಿತ್ತು ಇಸ್ರೇಲ್. ಆ ದಾಳಿ ಆದಮೇಲೆ ಮುಗಿಸಿ ಆದಮೇಲೆ ಆ ಕಾರು ಮತ್ತು ಆಟೋಮೆಟಿಕ್ ಬಂದೂಕು, ರೋಬೋಟಿಕ್ ಬಂದೂಕು ತನ್ನನ್ನು ತಾನು ಸ್ಫೋಟಿಸ್ಕೊಂಡು ಚೂರು ಚೂರಾಗಿತ್ತು. ಸೊ ಬಳಸಿದ ಅಸ್ತ್ರದ ಸಾಕ್ಷ್ಯವೂ ಸಿಗಬಾರ್ದು, ಆ ರೀತಿ ನೋಡ್ಕೊಂಡಿತ್ತು. ಶತ್ರು ರಾಷ್ಟ್ರದ ಒಳಗೆ ಅದನ್ನು ತೊಗೊಂಡೋಗಿದೆ ಹೇಗೆ ಮೊಸಾದ್ ಇರಾನ್ ಒಳಗಡೆ, ಅಷ್ಟೆಲ್ಲ ಒಂದೊಂದನ್ನು ಕೂಡ ಇಷ್ಟಿಷ್ಟು ಸಣ್ಣ ಪೀಸನ್ನು ತೊಗೊಂಡೋಗಿ ಅಲ್ಲಿ ಇರಾನ್ ಒಳಗಡೆ ಅದನ್ನು ಜೋಡಿಸಿ ಅದನ್ನು ಅಸೆಂಬಲ್ ಮಾಡಿ ರೋಡ್ ಸೈಡ್ ನಿಲ್ಲಿಸಿ ಫಕ್ರಿಜಾದೆಯನ್ನು ಹೊಡೆದಿದ್ರು.
ಈ ರೋಚಕ ಆಪರೇಷನ್ಗೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಲಕ್ಷಾಂತರ ಜನ ಇದನ್ನು ನೋಡಿದರೆ, ನೀವು ನೋಡಿಲ್ಲ ಅಂದ್ರೆ ನೋಡಬಹುದು. ಈ ವಿಡಿಯೋ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ಆ ವಿಡಿಯೋ ಲಿಂಕ್ ಅನ್ನು ನಾವು ತರ್ತೀವಿ, ನೀವು ಟ್ಯಾಪ್ ಮಾಡೋ ಮೂಲಕ ಅಲ್ಲಿ ಜಂಪ್ ಆಗ್ಬೋದು. ಬನ್ನಿ ಈಗ ಈ ವರದಿಯಲ್ಲಿ ಮುಂದುವರಿಯೋಣ. ಅದಾದ್ಮೇಲೆ ಕದ್ಸ್ ಫೋರ್ಸ್ ನ ಲೀಡರ್ ಹಸನ್ ಸಯೀದ್ ನನ್ನ ಕೂಡ ಇಸ್ರೇಲ್ ಹತ್ಯೆ ಮಾಡಿತ್ತು. ಮೊನ್ನೆ ನಡೆದ ಸರಣಿ ಹತ್ಯೆಗಳಲ್ಲೂ ಕೂಡ ಇಂಥ ಸಾಕಷ್ಟು ಗೂಢಚಾರರ ಪಾತ್ರ ಇದೆ ಅನ್ನೋದು ಇಸ್ರೇಲೇ ಹೇಳಿರೋ ವಿಚಾರ. ಒಂದು ಮಾಹಿತಿ ಪ್ರಕಾರ ಈ ಕಾರ್ಯಾಚರಣೆಗೆ ಇಸ್ರೇಲ್ ಕನಿಷ್ಠ 3 ವರ್ಷಗಳಿಂದ ಗ್ರೌಂಡ್ ವರ್ಕ್ ಮಾಡಿದೆ. ಸೂಟ್ ಕೇಸ್ಗಳ ಮೂಲಕ, ಶಿಪ್ಪಿಂಗ್ ಕಂಟೈನರ್ಗಳ ಮೂಲಕ, ಟ್ರಕ್ಗಳ ಮೂಲಕ ಆಯುಧಗಳ ಒಂದೊಂದೇ ಭಾಗವನ್ನು ವರ್ಷಾನುಗಟ್ಟಲೆ ಕಳಿಸಿ ಆಮೇಲೆ ಇರಾನ್ ಒಳಗೇನೆ ಅದನ್ನು ಅಸೆಂಬಲ್ ಮಾಡಿ ಫೈಟ್ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ. ಇರಾಕ್ನಿಂದ ತುರ್ಕ್ಮೆನಿಸ್ತಾನದ ತನಕ, ಅಫ್ಘಾನ್ನಿಂದ ಟರ್ಕಿ ತನಕ ಎಲ್ಲ ಗಡಿಯಲ್ಲೂ ಇರಾನ್ ಒಳಗೆ ಮೊಸಾದ್ ಬೇರ್ಬಿಟ್ಟಿದೆ. ಹೀಗಾಗಿನೇ ಇಸ್ರೇಲ್ಗಿಂತ 75 ಪಟ್ಟು ದೊಡ್ಡ ಇರೋ ಇರಾನ್ ಇಸ್ರೇಲ್ನ ಗೂಢಚರರಿಗಾಗಿ ಪ್ರತಿ ಪ್ರಾಂತ್ಯದಲ್ಲೂ ಹುಡುಕಾಡ್ತಾ ಇದೆ. ಗೂಢಚರರನ್ನ ಹತ್ತಿಕ್ಕುವವರೆಗೂ ಇಸ್ರೇಲನ್ನು ಮಣಿಸೋದು ಸಾಧ್ಯನೇ ಇಲ್ಲ ಅನ್ನೋದು ಇರಾನ್ಗೂ ಕೂಡ ಅರ್ಥ ಆಗಿದೆ. ಹೀಗಾಗಿನೇ ಇಸ್ರೇಲ್ಗೆ ಹೊಡೆಯೋಕ್ಕಿಂತ ಮೊದಲು ತನ್ನ ಬುಡವನ್ನು ಗಟ್ಟಿ ಮಾಡ್ಕೋಬೇಕು, ತನ್ನ ಬುಡದಲ್ಲಿ ನುಗ್ಗಿರೋ ಈ ಮೊಸಾದ್ನ ಬೇರುಗಳನ್ನು ಕಿತ್ತು ಹಾಕಬೇಕು ಅಂತ ಇರಾನ್ ಈಗ ಅತ್ಯಂತ ಕ್ರೂರವಾಗಿ ಡೌಟ್ ಇರೋರು, ಅಲ್ಪ ಸ್ವಲ್ಪ ಡೌಟ್ ಇರೋರು, ಅಥವಾ ಕೆಲವೊಮ್ಮೆ ಯಾವ ಲೆವೆಲ್ಗೆ ಅಂದರೆ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೋಡಿಕೊಂಡು ನೆಕ್ಸ್ಟ್ ಈತ ದೇಶದ್ರೋಹಿ ಆಗಬಹುದು ಅಂತ ಊಹೆ ಮಾಡಿಕೊಂಡು ಹೊತ್ಕೊಂಡು ಹೋಗಿ ಅವ್ರನ್ನ ಮುಗಿಸ್ತಾ ಇದ್ದಾರೆ ಇರಾನ್ನವರು. ಅವರ ನಾಗರಿಕರನ್ನ ಹೆಚ್ಚಿನವರು ಅವ್ರದೇ ನಾಗರಿಕರು ಅದರಲ್ಲಿ. ಇದರಿಂದ ಇರಾನ್ ಒಳಗಡೆ ಮೊಸಾದ್ ಸಂಪೂರ್ಣ ನಾಶ ಆಗುತ್ತೋ ಬಿಡುತ್ತೋ, ಆದರೆ ದೊಡ್ಡ ಪ್ರಮಾಣದ ಆಂತರಿಕ ಅಸಮಾಧಾನ ಇರಾನ್ ಜನರಲ್ಲಿ ಸೃಷ್ಟಿಯಾಗೋ ಅಪಾಯ ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.